ಹಾಯ್ ಎವ್ರಿವಾನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಡೆಲ್ಲಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಟೈಮ್ ಬಂದು 6:20. ಬಟ್ ಆದರೆ ಬಿಸಿಲು ನೋಡಿದ್ರೆ 10ರಿಂದ 11 ಗಂಟೆ ಆಗಿದೆ ಅನ್ನೋ ಥರ ಸೂರ್ಯ ಮೇಲೆ ಬಂದು ಕೂತಿದೆ. ಇನ್ನು ಟ್ರಾಫಿಕ್ಕು ಕೂಡ ಸ್ಟಾರ್ಟ್ ಆಗಿತ್ತು. ಹಿಂದಿನ ದಿನ ಎಲ್ಲ ಸುತ್ತಾಡಿ ಸಾಕಾಗಿತ್ತು. ಬಟ್ ಆದ್ರೂ ಇವತ್ತು ಒಂದಷ್ಟು ಪ್ಲೇಸ್ ಸುತ್ತಬೇಕಲ್ವ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ರೆಡಿಯಾಗಿದ್ದಾಯಿತು. 6:30 ಒಳಗೆಲ್ಲ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದಾಗಿತ್ತು. ನಮ್ಮ ಟೈಮಿಂಗ್ಸ್ ಇದ್ದಿದ್ದು 6:30ಗೆ ಹೊರಡೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಎದ್ದು ರೆಡಿಯಾಗಿದೆ. ಸಿಂಪಲ್ ಆಗಿರೋದು. ಅಮೆಝಾನಲ್ಲಿ ಒಂದು ಗೌನ ಆರ್ಡರ್ ಮಾಡಿದೆ. ಸೊ ಅದನ್ನು ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿದೆ. ಇನ್ನು ಹೇಗೆ ಗೊತ್ತಾ, ಇಲ್ಲೆಲ್ಲ ನನಗೆ ಅನ್ಸಿದ್ದು ಮಾತ್ರ 200-300 ಕಿಲೋಮೀಟರ್ ಇರುತ್ತೆ. ಅದನ್ನೆಲ್ಲ ಇಲ್ಲೇ ಪಕ್ಕ ಅಂತಾರೆ. ನಾನು 135-150 ನಮ್ಮ ಮೈಸೂರಿಗೆ ಹೋಗೋಕ್ಕೆ ಯೋಚನೆ ಮಾಡ್ತೀನಿ. ಅಪ್ಪ ಯಾರೋ ಈ ಥರ ಆಗಲ್ಲ ಮಮ್ಮಿ ಅಂತ ಅಮ್ಮನ ಹತ್ರ ಜಗಳ ಆಡ್ತೀನಿ. ಬಟ್ ಇದನ್ನು ಹತ್ರ ಅಂತ ಹೇಳಿ ಸುತ್ತಕ್ಕೆ ನಾವು ಇಷ್ಟಪಡಲಿಲ್ಲ ಅಂದ್ರೆ ಅಲ್ಲಿರೋರೇ ಸುತ್ತಿಸ್ತಾರೆ. ಮ್ಯಾಮ್ ಇಲ್ಲೇ ನಿಯರು, ಹೋಗಿ ಬನ್ನಿ ಅಂತ ಅಂತಾರೆ. ಯಪ್ಪ ಅನಿಸ್ತು. ಇನ್ನು ಇದೊಂದು ನೇಮು ನನಗೆ ನ್ಯೂ ಅನಿಸ್ತು. ಕೆಳಗಿಳಿದ ತಕ್ಷಣ ಅವನಲ್ಲಿ ಕಾಲಿಟ್ಟಂಗೆ ಐತೆ. ಕಾಗೆಗಳು ಕೂಟ್ ಕಟ್ಕೊಟ್ಟವೆ. ಇದೇನು ವೆಜಿಟೇಬಲ್ ಮಾರ್ಕೆಟ್ ಥರ ಐತೆ ಒಳ್ಳೆ. ಇನ್ನು ನನ್ನ ವಾಯ್ಸ್ ಅಂತೂ ಕಿತ್ತೋಗಿ ಕೂತಿದೆ. ಅಲ್ಲಿ ವೆದರು ಚೇಂಜ್ ಆಗಿದ್ದು. ಹರಿದ್ವಾರಲ್ಲಿ ಕೋಲ್ಡು, ಅದೇ ಅಂದರೆ ಕೇದಾರ್ನಾಥ್ ಹರಿದ್ವಾರಲ್ಲಿ ಕೋಲ್ಡ್ ಇದ್ದಿದ್ದು. ಬಟ್ ಇಲ್ಲಿ ಬರ್ತಿದ್ದಂಗೆ ಬಿಸಿಲು ಚೇಂಜ್ ಆಗ್ತಿದ್ದಂಗೆ ವಾಯ್ಸ್ ಹಾಳಾಯಿತು. ಇನ್ನು ಊಟ ಮಾಡೋಣ ಅಂತ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಟೆಲ್ಗೆ ಹೋದ್ವಾ. ಅಲ್ಲೂ ಕೂಡ ಚೋಲೆ ತೊಗೊಂಡ್ರೆ ಅದರಲ್ಲೂ ಆಲೂಗೆಡ್ಡೆ. ನಿಜಕ್ಕೂ ಆಲೂಗೆಡ್ಡೆ ಅನ್ನೋದು ನನಗೆ ಫೇವ್ರೆಟ್ ಫುಡ್ ಇತ್ತು. ಬಟ್ ಇವಾಗಂತೂ ಆಲೂಗೆಡ್ಡೆ ಸವಾಸನೆ ಬೇಡ ಅನ್ನೋ ರೇಂಜ್ಗೆ ಬೇಜಾರಾಗೋಗಿದೆ. ತಿಂದು ಬೇಸತ್ತು ಹೋಗಿದ್ದೀನಿ. ಏನು ಈ ಹೋಟ್ಲಲ್ಲೆಲ್ಲ ಸಪ್ಲೈಯರ್ಗಳು ಹೆಂಗಿದ್ರು ಅಂದರೆ ಏನು ಪೈಲ್ವಾನ್ಗಳಿದ್ದಂಗಿದ್ರು. ಪೈಲ್ವಾನು, ಬಾಡಿ ಬಿಲ್ಡರ್ಗಳ ಥರ ನೋಡಿ. ಇದೇ ಥರ ಇನ್ನೊಬ್ರು ಇದ್ದರು. ಬಟ್ ಅವರು ಬಂದರೆ ಜೊತೆಗೆ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಅವರು ಬರಲೇ ಇಲ್ಲ, ಸಿಗಲೇ ಇಲ್ಲ. ಈ ರೀತಿಯಾಗಿದ್ದರು ಎಲ್ಲರೂ. ಇನ್ನು ನಾವು ಊಟ ಮುಗಿಸಿದ್ದಾಗಿತ್ತು. ಇನ್ನು ಹಾಗೆ ಏನಾದರೂ ಫ್ರೂಟ್ಸ್ನ ತೊಗೊಳ್ಳೋಣ ಸ್ವಲ್ಪ ಅಂತ ಹೇಳಿಬಿಟ್ಟು, ಅಂದರೆ ಬನಾನಾ ಆ ರೀತಿದು ಏನಾದರೂ ತೊಗೊಳ್ಳೋಣ ಅಂತ ಹೋಗಿ ಬನಾನಾ ತೊಗೊಂಡ್ವಿ. ಇನ್ನಿಲ್ಲೆಲ್ಲ ಫ್ರೂಟ್ ಬಾರ್ ಅಂತ ಹೇಳ್ಬಿಟ್ಟು, ಅದೇ ಈ ಜೆಲ್ಲಿ ಟೈಪಲ್ಲಿ ಮಾಡಿರ್ತಾರಲ್ಲ, ಮ್ಯಾಂಗೋದ ಜೆಲ್ಲಿ ಜಾಸ್ತಿ ಮಾಡ್ತಾರೆ ಅದನ್ನು, ಆ ಥರದ್ದು. ಆಮೇಲೆ ತುಂಬ ಸೋಂಫ್ಗಳಲ್ಲಿ ಚಾಕ್ಲೇಟ್ ಥರ ಇರೋ ಅಂಥದ್ದು ತುಂಬ ವೆರೈಟೀಸ್ ಇದ್ವು ಇಲ್ಲಿ. ಬಟ್ ನಾವು ತೊಗೊಂಡಿದ್ದು ಬನಾನಾ ಅಷ್ಟೇ ತೊಗೊಂಡು ಇನ್ನೂ ಹೊರಟ್ವಿ. ಇನ್ನು ಇವತ್ತು ನಾವು ಹೊರಟಿದ್ದು ಬಂದು ಆಗ್ರಾಗೆ ಹೋಗಿದ್ದು. ಅಲ್ಲಿ ಫಸ್ಟು ನಾವು ನೋಡೋಕ್ಕೆ ಬಂದಿದ್ದೆ ರೆಡ್ ಫೋರ್ಟ್ನ ನೋಡೋದಕ್ಕೆ. ಇನ್ನು ತುಂಬ ಬಿಸಿಲಿತ್ತು. ನಾವು ಹೋಗಿದ್ದು ಹತ್ತತ್ರ ಎಷ್ಟು 8:30-9 ಗಂಟೆ ಟೈಮು. ಬಟ್ ಆ ಟೈಮಲ್ಲೂ ಬಿಸಿಲು ಹೆವಿಯಾಗಿ ಹೊಡಿತಾಯಿತ್ತು. ಬಿಸಿಲು ಅಂದರೆ ಒಳಗೋದ್ಮೇಲೆ ಆದಷ್ಟು ನೆರಳಿದೆ, ಕೋಲ್ಡ್ ಅನಿಸುತ್ತೆ. ಬಟ್ ಆದರೆ ಹೊರಗಡೆ ನಿಂತಾಗ ಮಾತ್ರ ತುಂಬ ಬಿಸಿಲು ಅನಿಸುತ್ತೆ. ಇನ್ನು ಹಾಗೆ ಒಳಗಡೆ ಹಾಗೆ ಟಿಕೆಟು 50 ರೂಪಾಯಿನೋ ಅನಿಸುತ್ತೆ ಟಿಕೆಟು ತೊಗೊಂಡು ಹೊರಟ್ವಿ. ಇನ್ನು ಹಾಗೆ ಇಲ್ಲೊಂದು ಹುಡುಗ ಅವ್ರ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಫೋಟೋ ತೆಕ್ಕೊಡ್ತಿತ್ತು ಗೊತ್ತಾ. ಅಷ್ಟು ಬಿಸಿಲಲ್ಲಿ ಅವ್ರ ಅಮ್ಮ ನೆರಳಲ್ಲಿ ನಿಂತಿದ್ರು. ಅವ್ನ ಮಗ ಬಿಸಿಲಲ್ಲಿ ನಿಂತು ಎಷ್ಟು ಚೆನ್ನಾಗಿ ಫೋಟೋ ತೆಗಿತಿದ್ದ ಗೊತ್ತಾ. ಮಕ್ಳನ್ನ ನಿಜಕ್ಕೂ ಅಮ್ಮಂದಿರ್ಕೊಂಡ್ರೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಇದು ನೋಡಿದಾಗ ಅನಿಸುತ್ತೆ. ಇನ್ನು ಸಾನುಕನು ಇದ್ದಿದ್ರು. ಕನುಷಿ ಜಾಸ್ತಿ ಮಾಡ್ತಾಳೆ. ಕನುಷಿ ಮಮ್ಮಿ ನಾನು ತೆಕ್ಕೊಡ್ತೀನಿ ಬಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಸಾನು ಸ್ವಲ್ಪ ಬಿಸಿಲು ಅಂದರೆ ಹಿಂದೆ ಮುಂದೆ ನೋಡ್ತಾಳೆ ಅಷ್ಟೇ. ಇನ್ನು ಒಳಗಡೆ ಎಲ್ಲ ಹಸಿರಾಗಿ ಚೆನ್ನಾಗಿತ್ತು ಜಾಗನೂ ಕೂಡ. ಇನ್ನು ಅಲ್ಲಿ ನೀರು ಬಿಸಿಲು ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ಕೋಲ್ಡ್ ವಾಟರು ಮತ್ತು ವಾರ್ಮ್ ವಾಟರ್ ಎರಡೂ ಕೂಡ ಪ್ರೊವೈಡ್ ಮಾಡಿದರು ಅಲ್ಲಿ ಬರೋ ಜನಕ್ಕೆ ಇರಲಿ ಅಂತ ಹೇಳಿಬಿಟ್ಟು. ಇನ್ನು ಅಲ್ಲಿಂದ ಮುಂದೆ ಹೋದರೆ ಮತ್ತು ಏನು ಬಾಗಿಲುಗಳು ಒಂದಾದ್ಮೇಲೆ ಒಂದು ಎಲ್ಲ ಬಾಗಿಲುಗಳೇ ಕಾಣಿಸೋ ಅಂಥದ್ದು. ಇನ್ನು ಅದರಿಂದ ಒಳಗೋದ್ರೆ ಈ ರೀತಿಯಾಗಿ ವೈಟ್ ಕಲರ್ ಇರೋವಂಥ ಮಾಲ್ಗಳು ಕಾಣಿಸುತ್ತೆ. ಇನ್ನು ಅಲ್ಲಿ ಆ ವೈಟ್ ಕಲರ್ ಮಾಲಿಂದ ನಿಂತು ನೋಡಿದ್ರೆ ಮುಂದೆ ತಾಜ್ ಮಹಲ್ ಕಾಣಿಸುತ್ತೆ. ಅಂದರೆ ಅವ್ರ ಹೆಂಡತಿ ಸಮಾಧಿನ ನೋಡೋದಕ್ಕೆ ಇಲ್ಲಿಂದನೇ ಅಂದರೆ ಆಕ್ಸೆಸಿಬಿಲಿಟಿನ ಮಾಡ್ಕೊಂಡಿದ್ದಾರೆ ಅವರು. ಇನ್ನು ಹಾಗೆ ನೋಡ್ತಾ ಹೋದ್ವಿ. ಇನ್ನು ಇಂಥ ಜಾಗಗಳಲ್ಲಿ ನಿಂತಾಗ ಎಷ್ಟು ಚೆಂದ ಗಾಳಿ ಬರ್ತಿತ್ತು ಗೊತ್ತಾ. ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ತುಂಬ ಹೊತ್ತು ಅಲ್ಲೇ ಕೂತ್ಬಿಡೋಣ ಅನ್ನೋಷ್ಟು ತಣ್ಣಗಿತ್ತು. ಅದು ಎಷ್ಟು ವರ್ಷ ಆಗಿದೆಯೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಇಷ್ಟು ವರ್ಷ ಆದ್ರೂ ಕೂಡ ಅದ್ರದ್ದು ಇಲ್ಲಿ ಬರುತ್ತಲ್ಲ ಈ ಪ್ಲೇಸ್ ಮಾತ್ರ ಇನ್ನೂ ಹಾಗೇ ಇದೆ. ತುಂಬ ಚೆನ್ನಾಗಿದೆ ಅನಿಸ್ತು ಈ ಪ್ಲೇಸು. ಇನ್ನು ಹಾಗೆ ತುಂಬ ಬಿಸಿಲಾಯ್ತಲ್ವ, ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಇನ್ನು ಅಲ್ಲಿ ಅಳಿಲುಗಳು ಮಾತ್ರ ಜನಗಳಿಗೆ ಯಾವುದೇ ಕೇರ್ ಮಾಡ್ತಾಯಿಲ್ಲ. ಅಂದರೆ ನಾವು ಟ್ರೈ ಮಾಡಿ ಏನಾದರೂ ಹಿಡಿದ್ರೆ ನಮ್ಮ ಕೈಗೆ ಸಿಗುತ್ತೆ ಅನಿಸುತ್ತೆ. ಅಷ್ಟು ಹತ್ತಿರದಲ್ಲಿ ಓಡಾಡುತ್ತೆ. ತುಂಬ ಕ್ಯೂಟಾಗಿದೆ ಮಾತ್ರ. ಏನು ಅದನ್ನು ನೋಡ್ಕೊಂಡು ಹಾಗೆ ಕೂತಿದ್ವಿ. ತುಂಬ ಜನ ಇಲ್ಲಿ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಯಾವ ಬಿಸಿಲೂ ತಲೆ ಕೆಡಿಸ್ಕೊಳ್ದೇನೆ
ಫೋಟೋಸ್ಗಳು ಕೂಡ ತೆಕ್ಕೊತಾಯಿದ್ರು. ಹಾಗೆ ನಮ್ಮ ಹಿಂದೂ ಸಂಸ್ಕೃತಿನ ನಾವು ಎಷ್ಟು ಉಳಿಸ್ತೀವೋ ಅದಕ್ಕಿಂತ ಹೆಚ್ಚಾಗಿ ಫಾರಿನರ್ಸ್ಗಳು ಉಳಿಸ್ತಾರೆ. ನೋಡಿ ಸೀರೆ ಎಷ್ಟು ಚಂದ ಸೀರೆ ಹಾಕೊಂಡು ಬಂದರು. ಅವ್ರು ಸೆರಗನ್ನ ಕೆಳಗೆ ಬಿತ್ತಿತ್ತು, ಬಟ್ ಅವ್ರು ನಿಯರ್ ಬಂದಾಗ ಹೇಳೋಣ ಅಂದ್ಕೊಂಡೆ, ಬಟ್ ಆದರೆ ಅಷ್ಟರಲ್ಲಿ ಅವರೇ ಸರಿ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿ ಸೀರೆ ಉಟ್ಟಿದ್ರು. ಅವರು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾಯಿದ್ರು. ವೈಟಿಗೆ ಬೆಣ್ಣೆ ಥರ ಇದ್ದರು. ಆ ಕಲರ್ ಸ್ಯಾರಿ ಅವ್ರಿಗೆ ಸೂಟು ಕೂಡ ಆಗ್ತಿತ್ತು. ಇನ್ನು ಅಲ್ಲಲ್ಲಿ ಈ ರೀತಿ ಏರ್ ಕೂಲರ್ಗಳನ್ನೂ ಇಟ್ಟಿದ್ದಾರೆ. ಅಂದರೆ ತುಂಬ ಬಿಸಿಲಿರುತ್ತಲ್ವ, ಸೊ ಸೆಕೆಗೆ ಬಂದವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ಎರಡು ಮೂರು ಕಡೆ ಆ ಥರ ಏರ್ ಕೂಲರ್ಗಳನ್ನ ಇಟ್ಟಿದ್ದಾರೆ. ಇನ್ನು ಎಲ್ಲರೂ ತಪ್ಪಿಸ್ಕೊಬಾರ್ದು ಅಂತ ನೋಡಿ ಒಂದೇ ಕಲರ್ ಹ್ಯಾಟ್ಗಳನ್ನೂ ಹಾಕೊಂಡು ಕರ್ಕೊಂಡು ಬಂದಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಅಲ್ಲ, ಅವರೆಲ್ಲ ಒಂದು ಬಂಚಾಗಿ ಬಂದಿದ್ರು ಅನಿಸುತ್ತೆ. ಸೊ ಹಾಗಾಗಿ ಮಿಸ್ ಆಗೋದು ಬೇಡ ಅಂತ ಎಲ್ಲರೂ ಒಂದೇ ಕಲರ್ ಹ್ಯಾಟ್ಗಳನ್ನ ಹಾಕ್ಕೊಂಡಿದ್ದಾರೆ. ಇನ್ನು ನಾವು ಒಂದು 3 ಗಂಟೆವರೆಗೆ ಇದನ್ನೆಲ್ಲ ಸುತ್ತಿದ್ವಿ. ಒಂದಷ್ಟೊತ್ತು ಕೂತಲ್ಲೇ ರೆಸ್ಟ್ ಕೂಡ ಮಾಡ್ಕೊಂಡಂಗೆ ಆಯಿತು. ಅದಾದಮೇಲೆ ನೆಕ್ಸ್ಟಿಗೆ ನಾವು ಹೊರಟಿದ್ದೆ ತಾಜ್ ಮಹಲ್ ಹತ್ರ. ತಾಜ್ ಮಹಲ್ ನೋಡೋಣ ಅಂತ ಒಳಗೆ ಹೊರಟ್ವಿ. ಇನ್ನು ಹೊರಡ್ತಿದ್ದಂಗೆ ಬಿಸಿಲು ಜಾಸ್ತಿ ಇತ್ತಲ್ವ, ನಮ್ಮ ಫೇವ್ರೆಟ್ ಸೋಡಾ ಕುಡಿಯೋಣ ಅಂತ ಕುಡಿದ್ವಿ. ನಿಜಕ್ಕೂ ನಮ್ಮ ಗಂಟ್ಲು ಹಾಳಾಗಿದ್ದೆ ಮೇಯ್ನು ಈ ಸೋಡಾದಿಂದ. ಎಲ್ಲಿ ಸಿಗಲಿ ಸೋಡಾ. ಅದು ಏನು ಗೊತ್ತಾ, ಬ್ರೇಕ್ಫಾಸ್ಟ್ ಮಾಡ್ತೀವೋ ಅಂದರೆ ಊಟ ಮಾಡ್ತೀವೋ ಇಲ್ವೋ ಸೋಡಾನೇ. ಬೆಳಗ್ಗೆ ಚೋಲೆ ತಿಂದಿದ್ದಷ್ಟೇ. ಇನ್ನು ಅದಾದಮೇಲೆ ನೆಕ್ಸ್ಟಿಗೆ ಕುಡಿದಿದ್ದೆ ಸೋಡಾ. ಊಟನೇ ಒಳಗೆ ಹೋಗ್ತಾ ಇಲ್ಲ, ಬರೀ ಲಿಕ್ವಿಡ್ ಐಟಮ್ಸ್ ಮಾತ್ರ ಬೇಕು ಅನಿಸ್ತೈತೆ ಆ ಬಿಸಿಲಿಗೆ. ಸೊ ಹಾಗಾಗಿ ಸೋಡಾ ಕುಡಿದು ಒಳಗೋದ್ವಿ. ಅವರೇ ಬಿಸಾಕಿದ್ದು, ಅದೇನು ಕೇಳಲಿಲ್ಲ. ಹೆಂಗೋ ಅಷ್ಟೆ, ನಾವು ಎತ್ಕೊಬಂದಿದ್ರೆ ನಾವು ಕೊಟ್ಬಿಡ್ಬೋದು. ಹೌದು. ಇನ್ನು ಇಲ್ಲೆಲ್ಲ ತುಂಬ ಕೋತಿಗಳಿದೆ. ತುಂಬ ಭಯ ಪಟ್ಕೊಂಡು ಅವರೇ ಬಿಸಾಕಿದ್ದು. ಪಾಪ ಅಲ್ಲಿರೋ ಕೋತಿಗಳು ಯಾವುದು ಕೂಡ ಮೈ ಮೇಲೆ ಬಿದ್ದು ಕಿತ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಅದಾದಮೇಲೆ ಬಿದ್ದಿದ್ದ 2 ಹಣ್ಣಲ್ಲಿ ಇವ್ರ ಸೈಕಲ್ ಹತ್ರ ಬಿದ್ದಿತ್ತು 2 ದಾಳಿಂಬೆ ಹಣ್ಣು. ಅದನ್ನು ನಾವು ಅಂಕಲ್ ಎತ್ಕೊಡೋದಕ್ಕೆ ಹೋದರು ಫಸ್ಟಿಗೆ, ಬಟ್ ಆಮೇಲಿಂದ ಗೊತ್ತಿಲ್ಲ ಏನು ಮಾಡಿದ್ರು ಅಂತ. ಹುಡುಗ ಕೈಯಿಂದ ಕಿತ್ತು ಅವಕ್ಕೆ ಹೋದ ಹುಡುಗ. ನಿಜಕ್ಕೂ ಒಳ್ಳೆ ಗುಣಗಳಿರುತ್ತೆ ಈಗಿನ ಮಕ್ಕಳಲ್ಲಿ. ಎಷ್ಟು ಕ್ಯೂಟ್ ಐತೆ. ಬೇರೆ ಕಿತ್ಕೊಳಕ್ಕೆ ಬರ್ತಾವೆ ಅಲ್ಲಿ. ನನಗೆ ಈ ಪ್ರಾಣಿಗಳು ನೋಡಿದ್ರೆ ಏನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗಿಬಿಡುತ್ತೆ. ನನಗೆ ಒಂಥರ ಖುಷಿ ಅನಿಸುತ್ತೆ. ಅವಕ್ಕೆ ಏನಾದರೂ ಕೊಡಬೇಕು, ಏನಾದರೂ ಮಾಡಬೇಕು ಅಂತ. ಯಾವುದೇ ಪ್ರಾಣಿ ಆಗಲಿ, ನಾನು ನಾಯಿ ಸಾಕ್ತೀನಿ ಅಂತಲ್ಲ, ಯಾವುದೇ ಪ್ರಾಣಿ ಸಿಕ್ಕಿದ್ರು ಅಷ್ಟೇ, ಮೂಗು ಪ್ರಾಣಿಗಳು, ನನಗೆ ಅದಕ್ಕೆ ಏನಾದರೂ ಕೊಡಬೇಕು ಅಂತ ಆಸೆ ಆಗುತ್ತೆ. ಇನ್ನು ನೆಕ್ಸ್ಟಿಗೆ ಇದೇನೋ ಸ್ವೀಟ್ ಸಿಕ್ತು ಅಲ್ಲಿ. ಏನು ಅಂತ ನಂಗೆ ಫಸ್ಟಿಗೆ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು. ರಸಗುಲ್ಲಾಗೆ ಕಲರ್ ಹಾಕಿ ಅದ್ರ ಮೇಲೆ ಕೋಟಿಂಗ್ ಏನರಲ್ಲಿ ಕೋಟಿಂಗ್ ಮಾಡಿದರು ಅಂತ ಗೊತ್ತಿಲ್ಲ. ಅದನ್ನು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ಅದ್ರ ಮೇಲೆ ಚಾಕ್ಲೇಟ್ದು, ವೈಟ್ ಚಾಕ್ಲೇಟ್ ಅನ್ಕೊತೀನಿ, ಅದರದ್ದು ಪಿಸ್ತಾ ಕಲರ್ ಸ್ವಲ್ಪ ಹಾಕಿ ಕೋಟಿಂಗ್ ಮಾಡಿದರು. ಚೆನ್ನಾಗಿತ್ತಿದೆ ಏನೋ ಒಂಥರ ತಿನ್ನೋದಕ್ಕೆ. ಸೊ ಹಾಗಾಗಿ ಒಂದೇ ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಟೇಸ್ಟ್ ಮಾಡಿದೆ. ಓಕೆ ನಾರ್ಮಲಾಗಿ ಅದೇ ರಸಗುಲ್ಲ ಥರನೇ ಟೇಸ್ಟ್ ಇತ್ತು. ಅದನ್ನು ಅದೇ ರೌಂಡಕ್ಕೆ ಇದ್ದಿದ್ದನ್ನು ಕಟ್ ಮಾಡಿ ಕೊಡ್ತಾಯಿದ್ರು. ಇನ್ನು ಹಾಗೆ ಒಳಗಡೆ ಬಂದ್ವಿ. ಒಳಗಡೆ ಬಂದಮೇಲೆ ಇದು ರೆಡ್ ಫೋರ್ಟ್ ಥರನೇ ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ. ನೋಡಿ ಇಲ್ಲಿ ಒಳಗಡೆಯಿಂದ ತಾಜ್ ಮಹಲ್ ಕಾಣಿಸ್ತಿದೆ. ನಿಜಕ್ಕೂ ಇದನ್ನೆಲ್ಲ ಬಿಲೀವ್ ಮಾಡೋದಕ್ಕೆ ಆಗಲ್ಲ. ನಾನು ಇಲ್ಲೆಲ್ಲ ಇದನ್ನೆಲ್ಲ ನೋಡೋದನ್ನ ಅಂತ ನನ್ನಲ್ಲಿ ಅಂದರೆ ಡ್ರೀಮ್ ಅಂತಲೂ ಯಾವತ್ತೂ ನಾನು ಇದನ್ನು ಕಲ್ಪನೆನೂ ಕೂಡ ಮಾಡ್ಕೊಂಡಿರಲಿಲ್ಲ. ನಾನು ಇಲ್ಲೆಲ್ಲ ಹೋಗ್ತೀನಿ ಅನ್ನೋದು ನನ್ನ ಯಾವ ಮನಸ್ಸಿನ ಮೂಲೆಯಲ್ಲೂ ಇರಲಿಲ್ಲ. ಬಟ್ ಅದೇನೋ ಅದೇ ಟೈಮ್ ನನಗೆ ಅಂತ ಬಂತೇನೋ. ಇಷ್ಟು ವರ್ಷದಲ್ಲಿ ನಾನು ತುಂಬ ಕಡೆ ತುಂಬ ವೀಡಿಯೋಸಲ್ಲಿ ಮುಂಚೆ ಎಲ್ಲ ಹೇಳಿದ್ದೀನಿ, ನಾನು ನಮ್ಮ ಅಪ್ಪ ಅಮ್ಮ ಜೊತೆನೂ ಯಾವ ಟ್ರಿಪ್ಗೂ ಹೋದವಳಲ್ಲ, ಸಂತು ಮದುವೆ ಆದಮೇಲೂ ನಾನು ಯಾವ ಟ್ರಿಪ್ಗೂ ಹೋದವಳಲ್ಲ ಅಂಥೇಳಿ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ನನ್ನ ಲೈಫಲ್ಲಿ. ಇದೆಲ್ಲ ನಾನು ಹೋಗ್ತೀನಿ, ಸುತ್ತಾಡ್ತೀನಿ, ನೋಡ್ತೀನಿ ಅನ್ನೋದು. ನಿಜಕ್ಕೂ ವೀಡಿಯೋಸಲ್ಲಿ ಫೋಟೋಸ್ ನೋಡಿದಾಗ ವಾವ್ ಅಂತಿದ್ದೆ. ಬಟ್ ನಾನೇ ಮುಂದೆ ನಿಂತು ವಾವ್ ಅನ್ನೋ ಟೈಮು ಕೂಡ ಬಂದಿತ್ತು. ಬಟ್ ಆದರೆ ಈ ಬಿಸಿಲಲ್ಲಿ ವಾವ್ ಅನ್ನೋ ಮನಸ್ಥಿತಿ ಹೋಗಿತ್ತು. ಬಟ್ ಇಲ್ಲೆಲ್ಲ ಹೋಗಬೇಕು ಅಂದರೆ ಆದಷ್ಟು ಏನು ಗೊತ್ತಾ, ಚಳಿಗಾಲದಲ್ಲಿ ಹೋದರೆ ಬೆಸ್ಟ್ ಅನಿಸುತ್ತೆ. ಬಿಸಿಲುಗಾಲದಲ್ಲಿ ಹೋದರೆ ಅದರ ಹತ್ರ ಹೋಗೋ ಮನಸ್ಥಿತಿನೂ ಬರೋದಿಲ್ಲ. ಬಟ್ ಕಣ್ಣು ತುಂಬ್ಕೊಳ್ಬೋದು, ತುಂಬ ಚೆನ್ನಾಗಿ ಕಣ್ಣು ತುಂಬ್ಕೊಳ್ಬೋದು ಅಷ್ಟೇ. ಅದ್ರ ಹತ್ರ ಹೋಗೋಕ್ಕೆ ನನ್ನ ಆಸೆನೂ ಪಡಲಿಲ್ಲ. ದೂರದಲ್ಲೇ ನಿಂತು ಹಾಗೆ ಮುಂದೆ ಬಂದೆ. ನೋಡಿ ಮುಗಿಸ್ಕೊಂಡು ತುಂಬ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಅಲ್ಲಿ ಬಿಸಿಲು ಜಾಸ್ತಿ ಇದ್ದಿದ್ದರಿಂದಾಗಿ ನೋಡಿಕೊಂಡು ಒಂದಷ್ಟು ಫೋಟೋಸ್ ತಗೊಂಡು ಹೊರಟು ಬಂದೆ. ಇನ್ನು ಹಾಗೆ ಬರ್ತಾ ತಾಜ್ ಮಹಲ್ ನೋಡಿದೆ. ಇದು ನನಗೆ ಅಂತ ಅಲ್ಲ, ನಾನು ಯಾರಿಗೋ ಅಂತ ತೊಗೊಂಡಿದ್ದು, ಫ್ರೆಂಡಿಗೆ ಅಂತ ಹೇಳಿಬಿಟ್ಟು. ಇನ್ನು ಅಲ್ಲಿಂದ
ನೆಕ್ಸ್ಟಿಗೆ ನಾವು ಬಂದಿದ್ದೆ ಈ ಪ್ಲೇಸಿಗೆ ನೇಬರ್ಹುಡಲ್ಲಿ ಕಾಣಿಸ್ತು ಅಂತ ಅಂದ್ಕೊತೀನಿ. ಅದು ಕಾಣಿಸಿಲ್ಲ ಅಂದ್ರೂ ಇಲ್ಲಿರೋದು ನೋಡಿದ್ರೆ ಒಂದು ಲೈಟಾಗಿ ಗೆಸ್ ಆದರೂ ಮಾಡ್ಬೋದು. ಇನ್ನು ನಾನು ಬಂದಿದ್ದು ನೆಕ್ಸ್ಟಿಗೆ ತುಂಬ ಖುಷಿಯಾದಂಥ ಪ್ಲೇಸ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಹೋಗ್ತಿದ್ದಂಗೆ ಏನೋ ಗುಡ್ ವೈಬ್ಸ್, ಆದರೂ ಹ್ಯಾಪಿನೆಸ್ ಹೇಳ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಇನ್ನು ನಾನು ಬಂದಿದ್ದು ನೆಕ್ಸ್ಟು ಕೃಷ್ಣ ಹುಟ್ಟಿದ ಜಾಗ, ಕೃಷ್ಣನ ಜನ್ಮಸ್ಥಳಕ್ಕೆ ನಾನು ಬಂದಿದ್ದು. ತುಂಬ ಕ್ಯೂಟಾಗಿ ಅಲ್ಲಿ ಫೋಟೋಸ್ ಇದ್ವು. ಹಾಗೆ ಅಲ್ಲಿ ಕೂಡ ಜನ್ಮಸ್ಥಳ ಏನಿದೆ ಅದು ತುಂಬ ಚೆನ್ನಾಗಿತ್ತು. ಅಂದರೆ ಅದಕ್ಕೆ ಹೈ ಪ್ರೊಟೆಕ್ಷನ್ ಇದೆ, ಪೊಲೀಸರು ಎನಿ ಟೈಮ್ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಅಂದರೆ ಕೃಷ್ಣನ ಜನ್ಮಸ್ಥಳ ಏನಿದೆ ಜೈಲು, ಅದ್ರ ಮೇಲ್ಗಡೆ ಮಸೀದಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಫುಲ್ ಪ್ರೊಟೆಕ್ಷನಲ್ಲಿ ಇಟ್ಟಿದ್ದಾರೆ, ಪೊಲೀಸ್ ಪ್ರೊಟೆಕ್ಷನಲ್ಲಿ. ಇನ್ನು ಹಾಗೆ ಇಲ್ಲಿದ್ದ ಫೋಟೋಸ್ ಮಾತ್ರ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ವು. ಆ ಕೃಷ್ಣನ ಮುದ್ದಾಗಿ ಕಾಣಿಸ್ತಿದ್ರು. ರಾಧಾಕೃಷ್ಣ ಫೋಟೋಸ್ ಇರ್ಬೋದು, ಬರೀ ಕೃಷ್ಣ ಫೋಟೋ ಇರ್ಬೋದು, ಎಲ್ಲ ಫೋಟೋಸ್ ಮಾತ್ರ ಕಣ್ಣು ತುಂಬ್ಕೊಳ್ಳೋ ಥರ ಇದ್ವು. ಇನ್ನು ಅಲ್ಲಿ ಅಂಬೆಗಾಲ್ ಕೃಷ್ಣಗಳು ತುಂಬ ಇದ್ವು. ಇಲ್ಲಿ ಅಂಬೆಗಾಲ್ ಕೃಷ್ಣನ ಹೇಗೆ ಮಾಡ್ತಾರೆ ಅಂದರೆ, ತುಂಬ ಜನ ಅದನ್ನು ಬೈ ಮಾಡಿ ಅದಕ್ಕೆ ಪೇಟ ಕಟ್ಟಿ ಡ್ರೆಸ್ ಹಾಕಿ ಅದಕ್ಕೆ ಜೋಕಾಲಿ ತೂಗಿ ಮಗು ಥರ ನೋಡ್ಕೊತಾರೆ. ಸಾನುಗೂ ಅದೆಲ್ಲ ಇಷ್ಟ. ಸಾನುಗೆ ಇಷ್ಟ ದೇವರು ಅಂದರೆ ಕೃಷ್ಣನೇ, ತುಂಬ ಇಷ್ಟಪಡ್ತಾಳೆ ಕೃಷ್ಣ ಅಂದರೆ ಸಾನು ಮಾತ್ರ. ಅವಳಿಗೆ ಬ್ಲ್ಯಾಕ್ ಕಲರ್ ಕಲ್ಲಲ್ಲಿ ಕೃಷ್ಣ ಬರುತ್ತೆ. ಮಮ್ಮಿ ಅದು ಸಿಕ್ಕಿದ್ರೆ ತೊಗೊಂಡು ಬಾ ಅಂತ ಹೇಳಿದ್ಲು, ಬಟ್ ಅಲ್ಲೆಲ್ಲೂ ಸಿಗಲಿಲ್ಲ ಅದು. ಬಟ್ ಫೋಟೋಸ್ ಮಾತ್ರ ಕ್ಯೂಟ್ ಇದ್ವು. ಇನ್ನು ಅದಾದಮೇಲೆ ಹೋದ್ವಾ, ಫೋನಲ್ಲಿ ವಿಡಿಯೋಸ್ ಮಾಡಿ ನಿಮಗೆ ಒಳಗಡೆ ತೋರಿಸ್ಬೋದು ಅಂದ್ಕೊಂಡೆ, ಬಟ್ ಅಲ್ಲಿಗೆ ಫೋನ್ ಅಲೋ ಮಾಡಲ್ಲ. ಯಾಕೆಂದರೆ ಮಸೀದಿ ಮತ್ತು ದೇವಸ್ಥಾನ, ಹಿಂದೂ ಮತ್ತು ಮುಸಲ್ಮಾನ್ ಇಬ್ಬರದು ಒಂದೇ ಕಡೆ ಇರೋದ್ರಿಂದ ಅಲ್ಲಿಗೆ ಫೋನ್ನ ಅಲೋ ಮಾಡಲ್ಲ. ನಾವು ಫೋನ್ನ ಇಲ್ಲೇ ಲಾಕರಲ್ಲಿಟ್ಟು ಒಳಗೋಗಿ ದರ್ಶನ ಮಾಡಬೇಕು. ಬಟ್ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಅಲ್ಲೇ ದೇವಸ್ಥಾನನೂ ಇತ್ತು, ಎಲ್ಲ ಆಯಿತು. ಇನ್ನು ಹೋಗಿ ರೂಮಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಧುರಾದಲ್ಲಿ ಸ್ಟೇ ಮಾಡಿದ್ದು ನಾವು. ಅಂದರೆ ಅವತ್ತು ನೈಟೇ ಹೋಗಿ ಮಧುರಾದಲ್ಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಅಲ್ಲೇ ಮಧುರಾದಲ್ಲಿ ಬಿಹಾರಿ ಅಂತ ಹೇಳಿಬಿಟ್ಟು ಒಂದು ಕೃಷ್ಣಂದೇ ಟೆಂಪಲ್ ಬರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತೇಳಿ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು, ಇನ್ನು ಇವತ್ತು ನಮಗೆ ಟ್ರೈನ್ ಇದ್ದಿದ್ದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಟ್ರೈನ್ಗೆ ಹೊರಡಬೇಕು. ಸಂಜೆ ಟ್ರೈನ್ಗೆ 7:40ಕ್ಕೆ ನಮಗೆ ಟ್ರೈನ್ ಇದ್ದಿದ್ದು ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬೇಗ ಹೊರಡಬೇಕಲ್ವಾ. ಸೊ ಹಾಗಾಗಿ ನಾನು ಬೇಗ ಎದ್ದು ರೆಡಿಯಾಗಿ ಹೊರಟ್ವಿ. ಇನ್ನು ಅಲ್ಲಿ ಹೋಗ್ತಿದ್ದಾಗೆ ಈ ರೀತಿದು ರಾಧಾಗ ಹಾಕಂತಾರಲ್ಲ, ಅದನ್ನು ಹಾಕ್ತೀನಿ ಅಂತ ಬಂದರು. ನನಗೆ ಏನೋ ಇದನ್ನು ಹಾಕ್ಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಇದನ್ನು ಹಾಕ್ಸ್ಕೊಂಡೆ. ಇನ್ನು ಇದು ನಾನೇ ಸ್ಟಿಚ್ ಮಾಡಿದ ಡ್ರೆಸ್ಸು, ಲೆಹೆಂಗಾ ಸ್ಟಿಚ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಹೋಗ್ತಿದ್ದೆ. ಇನ್ನು ಇಲ್ಲಿ ಲೇಡೀಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟೋ ಓಡಿಸ್ತಿದ್ದಾರೆ, ಹೆಣ್ಮಕ್ಳು ಎಲ್ಲ ಅದರಲ್ಲೂ ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತಾಯಿತು. ಇನ್ನು ಅದಾದಮೇಲೆ ಹಾಗೆ ಮುಂದೆ ನೋಡ್ತಾ ಹೋದ್ವಿ. ಹೋಗ್ತಿದ್ದಾಗೇ ಇಲ್ಲಿ ಬಟ್ಟೆಗಳು, ಅಂದರೆ ಕೃಷ್ಣನ ಅವತಾರದ ಬಟ್ಟೆಗಳು, ಆಮೇಲೆ ಹೂವುಗಳು ತುಂಬ ಥರ ಸೆಲ್ ಮಾಡ್ತಾರೆ. ಅಲ್ಲಿ ವೀಡಿಯೋಸ್ ಮಾಡೋದು ಕಷ್ಟ, ನಾನು ಫೋನ್ ಇಟ್ಕೊಂಡ್ರೆ ಸಾಕು. ಅಲ್ಲಿರೋರು ಹೇಳ್ತಾರೆ ಇಲ್ಲಿ ಕಳ್ಳರು ತುಂಬ ಜಾಸ್ತಿ ಇದ್ದಾರೆ, ಚೋರಿದ್ದಾರೆ, ಒಳಗಿಟ್ಕೊಳ್ಳಿ ಫೋನು, ಒಳಗಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆ ಪ್ಲೇಸಲ್ಲಿ ನಿಜಕ್ಕೂ ನಮ್ಮಿಂದ ಓಡೋದಕ್ಕೂ ಸಾಧ್ಯ ಇಲ್ಲ, ಆ ರೀತಿಯಾಗಿದೆ ಪ್ಲೇಸು. ಇನ್ನು ಅದಾದಮೇಲೆ ದರ್ಶನಕ್ಕೆ ತುಂಬ ರಶ್ ಇತ್ತು. ಸೊ ನಾವು ದುಡ್ಡು ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಲೇಟ್ ಆಗಿಬಿಡುತ್ತೆ ನಮಗೂ ಅಲ್ವಾ. ಸೊ ಹಾಗಾಗಿ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಬಟ್ ವೀಡಿಯೋ ಮಾಡೋದಕ್ಕೆ ಸರಿಯಾಗಿ ಬಿಡ್ತಾನೇ ಇಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಳ್ಳಾಡಿಸಿದ್ದಾರೆ. ಬಟ್ ದರ್ಶನ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಫೋನ್ ಇಟ್ಕೊಂಡು ವೀಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಅಷ್ಟೇ. ಏನು ಹಾಗೆ ಇಲ್ಲಿ 2 ದೇವಸ್ಥಾನ ಬರುತ್ತೆ ಕೃಷ್ಣಂದು, ಅಂದರೆ ಬಿಹಾರಿ ಟೆಂಪಲ್ ಅಂತ ಹೇಳೋದು. ಬಟ್ 2 ಟೆಂಪಲ್ಗಳು ಇದೆ ಇಲ್ಲಿ. ಇನ್ನು ಅದಾದಮೇಲೆ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟಿಗೆ ಆಟೋ ಮಾಡ್ಕೊಂಡು ಮುಂದೆ ಇನ್ನು ಬೇರೆ ಟೆಂಪಲ್ ನೋಡೋಕ್ಕೆ ಅಂತ ಹೋದ್ವಿ. ಇನ್ನು ಇಲ್ಲಿ ಇಸ್ಕಾನು ಕೂಡ ಇದೆ. ಬಟ್ ಇಸ್ಕಾನ್ ನಮ್ಮಲ್ಲೇ ತುಂಬ ದೊಡ್ಡದಾಗಿದೆ. ಇಲ್ಲಿ ಚಿಕ್ಕ ಇಸ್ಕಾನ್ ಇದೆ, ಇದಕ್ಕೂ ಬೇಕಾದ್ರೆ ಹೋಗ್ಬೋದಿತ್ತು, ಟೈಮ್ ಆಗಿಬಿಡುತ್ತೆ ಅಂತ ಹೋಗಲಿಲ್ಲ. ಇನ್ನು ನೆಕ್ಸ್ಟಿಗೆ ನಾವು ಬಂದಿದ್ದೆ ಪ್ರೇಮ್ ಮಂದಿರ್. ಇದನ್ನು ನೋಡೋಕ್ಕೆ ಮಧುರಾದಲ್ಲಿ ಪ್ರೇಮ್ ಮಂದಿರ್ ಇದೆ. ತುಂಬಾ ಚೆನ್ನಾಗಿದೆ, ಎಷ್ಟು ಚೆಂದ ಮಾಡಿದ್ದಾರೆ ಗೊತ್ತಾ. ಇಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಅಲೋಡ್ ಇದೆ. ನಂಗೆ ಸಿಕ್ಕಾಪಟ್ಟೆ ಜಾಗ ಇಷ್ಟ ಆಯಿತು. ಅಲ್ಲಿ ಕೃಷ್ಣಂದು ಏನೇನೋ ಅವತಾರಗಳಿದೆ, ಅವರು ಚಿಕ್ಕದ್ರಿಂದ ಮಾಡಿರೋ ಅಂಥ ಆಟಗಳು ಮತ್ತು ಅಡ್ವೆಂಚರ್ಸ್, ನನಗದೇನು ಕನ್ನಡದಲ್ಲಿ ಹೇಳೋಕ್ಕೆ ಬರ್ತಾಯಿಲ್ಲ, ಆ ಥರದ್ದು ಪ್ರತಿಯೊಂದು ಥೀಮ್ಗಳೆಲ್ಲದು ಕೂಡ ಇಲ್ಲಿದೆ. ತುಂಬ ಜನನೂ ಇದ್ದರು ಅಲ್ಲಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು, ತುಂಬ ಜನ ಇದ್ದರು. ತುಂಬ ಬಿಸಿಲು ಕೂಡ ಇತ್ತು. ಬಟ್ ಇದು ರೆಡ್ದು ಕಾದಿತ್ತು, ಸ್ವಲ್ಪ ಕಾದಿತ್ತು, ಬಿಸಿ ಇತ್ತು. ಬಟ್ ಆದರೆ ಅಲ್ಲಿ ಮೇಲೆ ಹತ್ತೋದಾಗ ವೈಟ್ ಕಲರ್ ಮಾರ್ಬಲು ಕಾದಿರುತ್ತೆ, ತುಂಬ ಕಾದಿರುತ್ತೆ ಅಂದ್ಕೊಂಡೆ. ಬಟ್ ಏನೂ ಇಲ್ಲ, ತುಂಬ ಥಂಡಿ ಇತ್ತು, ತುಂಬ ಚೆಂದ ಇತ್ತು. ಆ ಪ್ಲೇಸ್ ಮಾತ್ರ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ. ಆ ಪುಟ್ಟು ಗೊಂಬೆಗಳನ್ನ ಅಷ್ಟು ನೀಟಾಗಿ ಕೆತ್ತಿದ್ದಾರಲ್ವ, ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ ಮಾತ್ರ. ಇನ್ನು ಇಲ್ಲಿ ಹತ್ತು ಬಂದಮೇಲೆ
ತುಂಬ ತಣ್ಣಗಿತ್ತು ಈ ಮಾರ್ಬಲ್ಸ್ ಮಾತ್ರ. ನಾನು ಇನ್ನು ವೀಡಿಯೋಸ್ ಮಾಡಿಕೊಂಡೆ ಇಲ್ಲಿ. ಇನ್ನು ನಾನು ಡ್ರೆಸ್ ಏನು ಹಾಕಿದ್ದೆ ಅದು ವೀಡಿಯೋನೂ ಮಾಡಿಲ್ಲ, ನನ್ನ ಫೋಟೋಸು ಹಾಕಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ನಾನು ಒಂದು ಮಾಡ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ನಾನು ಈ ರೀತಿ ಲೆಹೆಂಗಾನ ಸ್ಟಿಚ್ ಮಾಡ್ಕೊಂಡಿದ್ದೆ, ಅದಕ್ಕೆ ಒಂದು ಈ ರೀತಿ ದುಪ್ಪಟ್ಟನ ಯೂಸ್ ಮಾಡಿದ್ದೆ. ಫುಲ್ ಸ್ಲೀವ್ಸ್ ಲೆಹೆಂಗಾನ ಸ್ಟಿಚ್ ಮಾಡಿರೋ ಅಂಥದ್ದು. ನೆಕ್ಸ್ಟ್ ಯಾವಾಗಲಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ನಾನು ಎಲ್ಲದನ್ನು ನನಗೋಸ್ಕರ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಪೀಸ್ ಅಂದು ಇದನ್ನು ನಾನು ಸ್ಟಿಚ್ ಮಾಡಿದ್ದು. ಫುಲ್ ಗೇರ್ ಲೆಹೆಂಗಾ ಹೊಲ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದು ಇಲ್ಲಿಗೆ ಹಾಕಬೇಕು ಅನ್ನೋ ಪ್ಲ್ಯಾನ್ ಇತ್ತು. ನಾನು ಕೃಷ್ಣನ ಪ್ಲೇಸ್ ಏನು ಹೋಗ್ತೀನಿ ಅಲ್ಲೇ ಯೂಸ್ ಮಾಡಬೇಕು ಅಂತ ಆಸೆಗೆ ನಾನು ಹಾಕ್ಕೊಂಡು ಬಂದಿದ್ದೆ. ನೀನು ಒಳಗೆ ಎಂಟರ್ ಆಗ್ತಿದ್ದಾಗೇ ಇಲ್ಲಿ ಬರ್ತಿದ್ದಾಗೆ ಈಗ ನೋಡಿ ಅಲ್ಲಿ ಇಷ್ಟು ಏಜ್ ಆಗಿರೋ ಅಜ್ಜಿ ಡ್ಯಾನ್ಸ್ ಮಾಡ್ತೈತೆ. ನಮ್ಮಲ್ಲೇನಾದರೂ ಇಷ್ಟು ಏಜ್ ಆಗಿರೋ ಅಜ್ಜಿನ ಡ್ಯಾನ್ಸ್ ಮಾಡು ಅಂದರೆ ಕೋಲ್ ತೊಗೊಂಡು ಬಂದಿರುತ್ತೆ. ನನಗೇನು ವಯಸ್ಸಾ ಡ್ಯಾನ್ಸ್ ಮಾಡೋಕ್ಕೆ, ನೀವು ಆಡ್ತೀರಾ ಅಂತ ನಾನು ಆಡಲ್ಲ ಅಂತ ಹೇಳಿ ಕೋಲ್ನೇ ತಂದಿರ್ತಾರೆ ಅವ್ರು ಮಾತ್ರ. ಆದರೆ ಇಲ್ಲಿ ಈ ಕೃಷ್ಣನ ಭಕ್ತಿಯಲ್ಲಿ ಅದು ಯಾವುದು ಕಾಣಿಸ್ತೇನೆ ಮೈ ಮರೆತು ಡ್ಯಾನ್ಸ್ ಮಾಡ್ತಿದ್ರು. ಆ ರಾಧಾಕೃಷ್ಣ ವಿಗ್ರಹ ನೋಡೋದಕ್ಕೆ ನಿಜಕ್ಕೂ ಕಣ್ಣು ತುಂಬಿಕೊಂಡಷ್ಟು ಚೆನ್ನಾಗಿತ್ತು. ತುಂಬ ಖುಷಿಯಾಯಿತು ಅಲ್ಲಿ ಪ್ಲೇಸ್ನ ನೋಡಿ. ಇನ್ನು ಹಾಗೆ ಇಲ್ಲೆಲ್ಲ ವಿದ್ವಾಂಸರದು ಎಲ್ಲರದು ಕೂಡ ಈ ರೀತಿ ಪಿಕ್ಚರ್ಸ್ನ ಮಾಡಿದರು. ಇನ್ನು ಅದು ಸ್ಟೆಪ್ಸ್ನ ಹತ್ತಿ ಹೋದರೆ ಮೇಲ್ಗಡೆ ಅಲ್ಲೂ ಕೂಡ ಬೇರೆ ಒಂದು ಜಾಗ, ಅಂದರೆ ನಾವು ಹೇಳ್ತೀವಲ್ಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ, ಹಾಗೆ ಕೃಷ್ಣನ ಜೊತೆ ರಾಮನಿಗೂ ಕೂಡ ಇಲ್ಲಿ ಪೂಜೆ ಇದೆ. ಅಂದರೆ ರಾಮ ಒಂದೇ ಇಲ್ಲ, ರಾಮ ಮತ್ತು ಸೀತೆದು ಮೂರ್ತಿನೂ ಕೂಡ ಇಲ್ಲಿ ಇದೆ. ಅದನ್ನು ಕೂಡ ತುಂಬ ಲಕ್ಷಣವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನು ಹಾಗೆ ಇಲ್ಲಿ ಕೃಷ್ಣ ಗೋವರ್ಧನ ಬೆಟ್ಟ ಎತ್ಕೊಂಡು ಬಂದಿದ್ದೇನಿದೆ ಅದು ಕೂಡ ಇದೆ. ಇನ್ನು ಹಾಗೆ ಅಲ್ಲಿ ಎಷ್ಟು ಚಂದ ಚಿಕ್ಕ ಚಿಕ್ಕ ಗೊಂಬೆಗಳದು ಎಷ್ಟು ಡೀಟೈಲಿಂಗಾಗಿ ಅದನ್ನು ಮಾಡಿದ್ರು ಗೊತ್ತಾ. ಹತ್ತಿರದಿಂದ ತೋರಿಸೋ ಆಸೆ, ಬಟ್ ಏನು ಮಾಡಲಿ ತುಂಬ ಬಿಸಿಲಿತ್ತು. ನಮಗೂ ಕೂಡ ಟ್ರೈನ್ಗೆ ಹೋಗೋ ಅಂತ ಕಷ್ಟ ಆಯಿತು ನೋಡಿ. ಪಾಪ ಬೆವರು ಹೊಡ್ಸ್ಕೊಂಡು ಫೋಟೋ ತೆಗಿತಾ ಇದ್ದಾರೆ. ನಿಜಕ್ಕೂ ನನ್ನ ಫೋಟೋಸು ಕೂಡ ಬಿಸಿಲಲ್ಲಿ ಆಗಲ್ಲ ಅಂತ ತೆಕ್ಕೊಳ್ಳಿಲ್ಲ ಜಾಸ್ತಿ. ನೆಕ್ಸ್ಟ್ ಟೈಮ್ ಮತ್ತೆ ಹೋಗೋಂಥ ಚಾನ್ಸ್ ಬರಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ. ಇನ್ನು ಅದಾದಮೇಲೆ ನಾವು ಡೆಲ್ಲಿ ಕಡೆ ಹೊರಟ್ವಿ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಆ್ಯಪಲ್ ತಿಂದಿದ್ದು ಅಷ್ಟೇ. ಇನ್ನು ಡೆಲ್ಲಿನಲ್ಲಿ ಹಿಂದಿನ ದಿನ ಏನು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಅದೇ ರೂಮಿಗೆ ಬಂದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಟ್ರೈನ್ಗೆ ಹೋಗೋಣ. ಟ್ರೈನ್ ಸಂಜೆ ಇದ್ದಿದ್ದು, ಸೊ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿ ಸ್ಟೇ ಆಗಿ ಇಡ್ಲಿ ಮತ್ತು ಮೊಸರನ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅದನ್ನು ಆರ್ಡ್ರ್ ಮಾಡಿಕೊಂಡು ತಿಂದು ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದು. ನಮಗಿದ್ದಿದ್ದು ಟ್ರೈನ್ ಬಂದು 7:40ಕ್ಕೆ ಟ್ರೈನ್ ಇದ್ದಿದ್ದು, ಬಟ್ ನಾವು ಒಂದು 6:30 6:45 ಈ ಟೈಮ್ಗೆ ರೈಲ್ವೆ ಸ್ಟೇಷನ್ಗೆ ಬಂದು ಕೂತ್ಕೊಂಡಿದ್ದು. ಇನ್ನು ಇಲ್ಲಿ ಲೋಕಲ್ ಟ್ರೈನ್ ನೋಡಿ ಎಷ್ಟು ಚೆಂದ ಇದೆ. ನಮ್ಮ ಕಡೆ ಬರೋ ಟ್ರೈನ್ನ ಎಲ್ಲ ಗಲೀಜು ಮಾಡಿ ಕಳಿಸ್ಬಿಡ್ತಾರಪ್ಪ ಇವರು ಟ್ರೈನ್ನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಬಟ್ ಆದರೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಏನಂದರೆ ನಮ್ಮ ಮೈಸೂರು ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ನೋಡಿದ್ರೆ ಈ ಥರ ಇಲ್ಲವೇ ಇಲ್ಲ. ನಮ್ಮ ರೈಲ್ವೆ ಸ್ಟೇಷನ್ಗಳು ಎಷ್ಟು ನೀಟಾಗಿದೆ, ಇದರೊಳಗೆ ದೊಡ್ಡ ಮೋರಿನೇ ಹರಿದು ಹೋಗಿದೆ. ಇನ್ನು ಹಾಗೆ ಟ್ರೈನ್ ಬಂದು ನಿಲ್ತು. ನಾನು ಕೂಡ ಹೋಗಿ ಮಲ್ಕೊಂಡೆ. ಸುತ್ತಾಡಿ ಸಾಕಾಗಿದ್ದರಿಂದ ಸಿಕ್ಕಾಬಟ್ಟೆ ನಿದ್ರೆ ಬಂತು. ಚೆನ್ನಾಗಿ ಹೋಗಿ ಮಲ್ಕೊಂಡಿದ್ದು. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆ ಬ್ರಷ್ ಮಾಡಬೇಕಲ್ವ, ಸೊ ಬ್ರಷ್ ಮಾಡ್ತಾಯಿದ್ದೇನು. ಟ್ರೈನಲ್ಲಿ ಕೂಡ ಎಲ್ರಿಗೂ ಬ್ರೇಕ್ಫಾಸ್ಟ್ ಕೊಡ್ತಿದ್ರು, ಬಟ್ ಆದರೆ ನಾನು ಟ್ರೈನ್ ಫುಡ್ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಔಟ್ಸೈಡಿಂದ ಆರ್ಡರ್ ಮಾಡಿಸ್ಕೊಂಡಿದ್ದೆ. ಜೀರಾ ರೈಸು ಮತ್ತು ಗ್ರೇವಿ. ಇನ್ನು ಮಧ್ಯಾಹ್ನಕ್ಕೇನೂ ಆರ್ಡರ್ ಮಾಡ್ಕೊಳ್ಳಿಲ್ಲ. ನೈಟಿಗೆ ಇಡ್ಲಿ ಸಾಂಬಾರು. ಆಂಧ್ರ ನಿಯರ್ ಬಂದಾಗ ನನಗೆ ಇಡ್ಲಿ ಸಾಂಬಾರು ತಿನ್ನಬೇಕು ಅನಿಸಿತ್ತು. ಸೊ ಇಡ್ಲಿ ಸಾಂಬಾರು ಮತ್ತು ಮೈಸೂರು ಬೋಂಡನ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನೊಂದು ಶಾಕಿಂಗ್ ವಿಚಾರ ಏನು ಅನಿಸ್ತು ಅಂದರೆ, ಹೋಗೋಗಲ್ಲಿ ಊಟ ಕೊಡೋ ಕಡೆ ನಿಂತ್ಕೊತಿದ್ದೆ ಅಲ್ವಾ, ಅವ್ರು ಏನು ಮಾಡ್ತಿದ್ರು ಗೊತ್ತಾ, ತರೋರು ಪ್ಲೇಟು ಎಲ್ಲ ತಿಂದಾದ್ಮೇಲೆ ಯಾರಾದರೂ ಬಿಟ್ಟಿರ್ತಾರಲ್ಲ ರೈಸು ಚಪಾತಿ ಎಲ್ಲ, ಅದನ್ನು ತೆಗೆದು ಮತ್ತೆ ಅವನಲ್ಲಿ ಹಾಕಿ ನೆಕ್ಸ್ಟ್ ಸರ್ವ್ ಮಾಡೋರಿಗೆ ಅದನ್ನು ಸರ್ವ್ ಮಾಡಿಕೊಡ್ತಾರೆ. ಈ ರೀತಿಯಾಗಿ ಟ್ರೈನಲ್ಲಿ ಮಾಡಿದ್ದು ನಾನು ನನ್ನ ಕಣ್ಣಿಂದ ನೋಡಿದ್ದೆ ಹೇಳ್ತಾಯಿದ್ದೀನಿ. ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಕಣ್ಣಿಂದ ನೋಡಿದೆ. ಏನೋ ಟ್ರೈನ್ ಜರ್ನಿನೂ ಕೂಡ ಮುಗೀತು. ಫೇಸಲ್ಲೆಲ್ಲ ಸಿಕ್ಕಾಬಿಟ್ಟೆ ಪಿಂಪಲ್ ಆಗಿತ್ತು, ಬಟ್ ಅದೆಲ್ಲ ಎಷ್ಟು ದಿನ ಇರುತ್ತೆ. ತುಂಬ ಮೆಮೊರೀಸ್ ಆಗಿದೆ. ಗುಡ್ ಇರ್ಬೋದು, ಬ್ಯಾಡ್ ಇರ್ಬೋದು, ಎಲ್ಲ ಥರನೂ ಮೆಮೊರೀಸ್ ಕ್ರಿಯೇಟ್ ಆಗಿದೆ ಲೈಫಲ್ಲಿ. ತುಂಬ ಏರಿಳಿತನ ನೋಡ್ದಂಗೆ ಆಯಿತು. ನನ್ನ ಮನೆ ಬಿಟ್ಟು ಇಷ್ಟು ದಿನ ನಾನು ಯಾವತ್ತೂ ಇದ್ದವಳಲ್ಲ. ಫಸ್ಟ್ ಟೈಮ್ ಮನೆ ಬಿಟ್ಟು ಹೋಗಿ ನನಗೊಂದು ಲೆಸನ್ ಅನಿಸ್ತು ಹೋಗಿದ್ದು ಮಾತ್ರ. ಇನ್ನೊಂದು ಏನನ್ನಿಸ್ತು ಗೊತ್ತಾ, ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಕೇಳ್ತೀವಲ್ವ ನಾವು, ಏನಂದರೆ ಬಾನಿಗೆ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಆ ಸಾಂಗಿನ ಅರ್ಥ ನನಗೆ ಇವತ್ತು ಅರ್ಥ ಆಯಿತು. ಸಾಂಗ್ ತುಂಬ ಚೆನ್ನಾಗಿದೆ. ನಾನು ವಯಸ್ಸಲ್ಲಿ ಆಡಿದ್ದಕ್ಕೆ ಕೆಟ್ಟದಾಗಿದೆ, ಸೊ ತಪ್ಪು ತಿಳ್ಕೊಬೇಡಿ, ಬಟ್ ಅದರ ಅರ್ಥ ಆಯಿತು. ಯೂಶ್ವಲಿ ನಾನು ಮೈಸೂರಿಗೆ ಹೋಗಿ ನಾನು ಅಂದರೆ ಅಲ್ಲಿ ಹೋದ್ರೇ 1 ವೀಕ್ ಇರೋದಿಲ್ಲ. ನಾನು 1 ವೀಕ್ ಒಳಗೆಲ್ಲ ಬಂದುಬಿಡ್ತೀನಿ ನಾನು ಬ್ಯಾಂಗ್ಳೂರಿಗೆ. ನನ್ನ ಕೈಲಿ ಇರೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಬಟ್ 10 ದಿನ ಎಲ್ಲಿಗೂ ಹೋಗೋಕ್ಕಾಗದೇ ಇರೋ ಪರಿಸ್ಥಿತಿಲಿ ಅಲ್ಲಿದ್ದೆ ಅನಿಸ್ತು. ನಿಜಕ್ಕೂ ನನ್ನ ಮನೆ ಬಂದು ನೋಡಿದ ತಕ್ಷಣ ನನಗೆ ಆಗಿದ್ದು ಖುಷಿ
ಇದೆಯಲ್ಲ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡ್ತು, ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೊಂಡಿದ್ದೆ ನನ್ನ ಮನೇನ ಅಂತ ನಂಗೆ ಅನಿಸ್ತು. ಬಟ್ ಮನೇನೂ ಕೂಡ ತುಂಬ ನೀಟಾಗಿದ್ದು, ಶೋಭೋರು ಪಾಪ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ರು ಹಿಂದಿನ ದಿನ ಬಂದು. ಇನ್ನು ಸಂತನೂ ಕೂಡ ಮಲ್ಕೊಂಡು ನಿದ್ರೆ ಮಾಡ್ತಾಯಿದ್ರು. ನಾವು ಬಂದಿದ್ದು 5:40 ಬಂದ್ವಿ, 6:00 ಮನೇಲೇ ಇದ್ವಿ ನಾವು. ಸೊ ಸಂತು ನಿದ್ರೆ ಮಾಡ್ತಾಯಿದ್ರು. ಮನೆಯೂ ಕೂಡ ಅಷ್ಟು ಗಲೀಜಾಗಿರಲಿಲ್ಲ. ಇನ್ನು ಸ್ವಲ್ಪ ಕ್ಲೀನಿಂಗ್ ಇತ್ತು. ಶೋಭರು ಆದಷ್ಟು ಕ್ಲೀನ್ ಮಾಡಿ ಹೋಗ್ತಾರಲ್ವ ರೆಗ್ಯುಲರಾಗಿ ಬಂದು, ಸೊ ಹಾಗಾಗಿ ಅಷ್ಟೇನು ಗಲೀಜಿರಲಿಲ್ಲ. ಇನ್ನು ನಾನು ಸರೋಜಿನಿ ಮಾರ್ಕೆಟ್ಗೆ ಹೋದಾಗ ಏನೇನು ತಂದೆ ಅಂತ ಹೇಳಿ ತೋರಿಸ್ತೀನಿ ಅಂದಿದೆ ಅಲ್ವಾ. ಸೊ ಅದು ಇನ್ನು ಈ ಟಿ ಶರ್ಟು 250 ಏನೋ ಆಯಿತು. ಇನ್ನು ಈ ಸ್ಕಾರ್ಫ್ಗಳು 100 ರೂಪೀಸ್ಗೆ 3 ಇತ್ತು, 4 ಮಾಡಿಸ್ಕೊಂಡು ತೊಗೊಂಡು ಬಂದೆ. ಇನ್ನೂ ಬಾರ್ಗೇನ್ ಮಾಡ್ಬೋದು ಅಲ್ಲಿ. ಇನ್ನು ಹಾಗೆ ಈ ಬಾಟಲ್ 500 ರೂಪೀಸ್, ಈ ಬಾಟಲ್ 100 ರೂಪೀಸ್. ಇನ್ನು ಅದಕ್ಕಿಂತ ಕಮ್ಮಿ ಲೋ ಆಗಿ ತೊಗೊಂಡಿದ್ದು ಅಂದರೆ 250 ರೂಪೀಸ್ ಈ ಬುದ್ಧ ಕೊಟ್ಟು ತೊಗೊಂಡಿದ್ದು ನಾನು. ಅಷ್ಟೊಂದು ಕಮ್ಮಿ. ನಾನು ಮುಂಚೆ ಇಲ್ಲಿ ತೊಗೊಂಡಿದ್ದೆ ಕಾಸ್ಟ್ಲಿ ತೊಗೊಂಡಿದ್ದೆ, ಅದು ಹೊಡೆದೋಗಿತ್ತು. ಸೊ ಹಾಗಾಗಿ ಅಲ್ಲಿಂದ ತಂದೆ 250 ರೂಪೀಸ್ ಕೊಟ್ಟು ತೊಗೊಂಡು ಬಂದೆ. ಇನ್ನು ಹಾಗೆ ಸಾನು ಜ್ಯುವೆಲರೀಸ್ ಹೇಳಿದ್ಲಲ್ವ, ಸೊ ಹಾಗಾಗಿ ಅದೆಲ್ಲ ತೊಗೊಂಡಿದ್ದೆ. ಅವಳು ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಅವಳು ಕಾಲೇಜ್ ಜಾಯ್ನಿಂಗ್ ಆಗಿದೆ ಆಲ್ರೆಡಿ, ಅಡ್ಮಿಷನ್ ಎಲ್ಲ ಮುಗಿದಿದೆ. ಸೊ ಅವಳಿಗೆ ಕಾಲೇಜ್ ಹುಡುಗಿ, ಅವಳ ಒಂದು ಔಟ್ಸೈಡ್ಸ್ಗೆ ಹೋಗಲಿ, ಔಟ್ಸೈಡ್ ಯಾರಾದರೂ ಫ್ರೆಂಡ್ಸ್ ಜೊತೆ ಹೋಗಲಿ, ಏನಕ್ಕಾದರೂ ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪ ಈ ರೀತಿ ವಸ್ತುಗಳಿರಬೇಕು. ಇಷ್ಟು ದಿನ ಅವಳು ಯಾವುದೋ ಥರದ್ದು ಸ್ಟೈಲ್ ಆಗಲಿ ಮತ್ತೊಂದು ಮಾಡಿಲ್ಲ, ಸ್ಟೈಲ್ ಮಾಡಲಿ ಅಂತಲೂ ನಾನು ಕಲಿಸ್ತಾ ಇಲ್ಲ. ಬಟ್ ಆದರೆ ಅವಳಿಗೆ ಇರಲಿ, ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಒಂದಷ್ಟು ತೊಗೊಂಡು ಬಂದಿದ್ದೆ. ಇನ್ನು ಅದನ್ನು ಎಲ್ಲದನ್ನು ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಊರು ಏನೋ ಬಂದು ಸೇರಾಯಿತು. ಆ ಮನೇನೂ ನೋಡಿದ ಖುಷಿನೂ ಆಯಿತು. ಇನ್ನು ತಿನ್ನಬೇಕಲ್ಲ, ನಮ್ಮ ಫುಡ್ಗಳು ನಮ್ಗೆ ಬೇಕಲ್ಲ. ಇಲ್ಲ ಅಲ್ಲಿ ಇಡ್ಲಿ ತರಿಸಿದ್ದು ಮಾತ್ರ ಆಂಧ್ರದಲ್ಲಿ ಸೇಮ್ ನಮ್ಮ ಸೌತ್ ಇಂಡಿಯನ್ ಫುಡ್ ಥರನೇ ಇತ್ತು. ಬಟ್ ಆದ್ರೂ ಇನ್ನೂ ಬೇಕು ಅನ್ನೋ ಥರ, ಇನ್ನೂ ಏನೋ ಬೇಕು ಅಂತೀವಲ್ಲ, ಹಂಗಿತ್ತು ಹಸಿವು. ಸೊ ಹಾಗಾಗಿ ಕಾಫಿ ಕಟ್ಟೆಗೆ ಹೋಗ್ಬಿಡೋಣ ಅಂತ ಹೊರಟಿದ್ದು. ನಂಗೆ ಫೇವ್ರೇಟ್ ಸ್ಪಾಟು, ಸಾನುಗೂ ಫೇವ್ರೇಟ್ ಸ್ಪಾಟು, ಕನುಷಿಗೂ ಫೇವ್ರೇಟ್ ಸ್ಪಾಟ್, ಸಂತುಗೆ ರಶ್ ಇಲ್ಲ ಅಂದರೆ ಫೇವ್ರೇಟ್, ರಶ್ ಇದ್ದರೆ ಬೇಡ, ಇಲ್ಲಿ ಬೇರೆ ಕಡೆ ಹೋಗ್ಬಿಡೋಣ ನಡಿ ಅಂತ ಹೇಳ್ತಾರೆ ಆ ಥರ. ಬಟ್ ಆದರೆ ನನಗೆ ಹೋಗಿ ತಿನ್ನಬೇಕು ಅನಿಸ್ತು. ನಾವು ಬೇಗ ಹೋಗಿದ್ವಿ, 7 ಗಂಟೆ ಒಳಗೆಲ್ಲ ಹೋಗಿದ್ರಿಂದ ಸ್ವಲ್ಪನೂ ರಶ್ ಇರಲಿಲ್ಲ. ಕೇಳಿದ ಸೆಕೆಂಡಲ್ಲಿ ಕೊಟ್ಟರು. ಇನ್ನು ಎಲ್ಲ ಥರದ ವೆರೈಟಿ, ದೋಸೆ 2, ಆಮೇಲೆ ಕೇಸರಿ ಬಾತು, ಪೈನಾಪಲ್ ಕೇಸರಿ ಬಾತು, ಉದ್ದಿನೋಡೆ, ಪಲಾವು, ಎಲ್ಲದನ್ನು ಎಷ್ಟು ಥರ ವೆರೈಟಿ ಐತೆ ಅಷ್ಟು ಥರನೂ ಟೇಸ್ಟ್ ನೋಡಿಬಿಡೋಣ. ಬಾಯಿ ಕೆಟ್ಟಂಗಾಗಿತ್ತು. ಫಸ್ಟು ತಿಂದು ಹೋಗ್ಬಿಡೋಣ ಅಂತ ನಿಜಕ್ಕೂ ಫ್ರೆಶ್ ಅಪ್ ಆಗಿದ್ದು ಅಷ್ಟೇ, ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದು ಅಷ್ಟೇ. ಅಷ್ಟು ತಿಂದಿದ್ದು ನಿಜಕ್ಕೂ ನಮ್ಮ ಊಟ, ನಮ್ಮೂರು, ನಮ್ಮ ಮನೆ ನಮಗೆ ಚಂದ, ನಿಜಕ್ಕೂ ಹೇಳೋದಕ್ಕೆ ಅಸಾಧ್ಯ. ಅವಾಗವಾಗ ಈ ರೀತಿ ಹೋಗ್ತಿದ್ರೆ ನಮ್ಮನೆ ಬೆಲೆ ಗೊತ್ತಾಗುತ್ತೇನೋ. ಬಟ್ ಆದರೆ ಅಪರೂಪಕ್ಕೆ ಹೋಗಿದ್ರಿಂದ ತುಂಬ ಜಾಸ್ತಿನೇ ಗೊತ್ತಾಗ್ಬಿಡ್ತು ನನಗೆ ಅನಿಸ್ತು. ನಿಜಕ್ಕೂ ನಮ್ಮ ಮನೇಲಿದ್ದಂಗೆ ಇನ್ನೆಲ್ಲೂ ಇರೋದಕ್ಕೆ ಕಂಫರ್ಟಬಲ್ ಸಿಗೋಲ್ಲ. ಇನ್ನು ತಿಂದು ಬಂದಿದ್ದಾದಮೇಲೆ ಇಲ್ಲಿ ಎಲ್ಲದನ್ನು ತಂದಿದ್ದ ಬಟ್ಟೆಗಳೇನೇನು ಇದ್ವೋ ಅದೆಲ್ಲ ವಾಶ್ ಮಾಡೋಣ ಅಂತ ಟ್ರಾಲಿ ಬ್ಯಾಗಿಂದ ವಾಶ್ ಮಾಡೋದೆಲ್ಲ ತೆಗೆದು ಹಾಕಿದೆ. ಒಂದು ರೌಂಡ್ ಆಲ್ರೆಡಿ ಮಿಷಿನ್ಗೆ ಹಾಕಿಬಿಟ್ಟಿದ್ದೀನಿ. ಇನ್ನು ಹಾಗೆ ಬರ್ತಾ ಅಂದಿವೆ ತರಕಾರಿಗಳು ಬೇಕಿದ್ವು. ಅಂದರೆ ಟೊಮೆಟೊ ಇರಲಿಲ್ಲ ಮನೇಲಿ, ಕೊತ್ತಂಬರಿ, ಪುದೀನ ಏನೂ ಇರಲಿಲ್ಲ. ಹಾಗೆ ಸ್ಟಾರ್ ಬಜಾರ್ಗೆ ಹೋಗಿ ಏನೇನು ಬೇಕೋ ಅದನ್ನೆಲ್ಲದನ್ನು ತೊಗೊಂಡು, ಜೊತೆಗೆ ಮಾವಿನಕಾಯಿ, ಅದೇನೋ ಮಾವಿನಕಾಯಿ ಬಿಡೋದಕ್ಕಾಗಲ್ಲ, ವಾಯ್ಸ್ ಹಾಳಾಗಿದೆ, ಹಾಗೂ ಬೇಕಿತ್ತು. ಸೊ ತೊಗೊಂಡ್ವಿ. ಇನ್ನು ಅದಾದಮೇಲೆ ದೇವಸ್ಥಾನದಿಂದ ತಂದಿದ್ದ ತೀರ್ಥ ಪ್ರಸಾದ ಏನಿತ್ತು ಅದನ್ನೆಲ್ಲ ತೆಗೆದು ರಾಯರ ಫೋಟೋ ಹತ್ರ ಇಟ್ಬಿಟ್ಟು ಹೋಗಿದ್ವಿ. ಹೋಗ್ಬೇಕಾದ್ರೇ ಇನ್ನು ಜೊತೆಗೆ ಬರ್ತಾ ನಾನ್ ವೆಜ್ ತಂದ್ವಿ. ನಾನ್ ವೆಜ್ ತಿಂದು ಎಷ್ಟು ದಿನ ಆಗಿತ್ತು ಗೊತ್ತಾ? ತುಂಬ ದಿನವೇ ಆಗೋಗಿದ್ವು. ಮಿನಿಮಮ್ ಹತ್ತತ್ರ 1 ತಿಂಗಳ ಹತ್ರನೇ ಆಗಕ್ಕೆ ಬಂದಿತ್ತು ಅನಿಸುತ್ತೆ. ನನಗೆ ಬಾಯಿ ನಿಜಕ್ಕೂ ಯೂಶ್ವಲಿ ನಾವು ಮನೇಲಿದ್ದಾಗ ವಾರದಲ್ಲಿ 3 ದಿನ ನಾನ್ ವೆಜ್ ತಿಂತೀವಿ ನಾವು ಆಲ್ಮೋಸ್ಟ್. ಆವಾಗ ತಿಂದಿಲ್ಲ ಅಂದ್ರೇ ಬಾಯಿ ಕೆಟ್ಟಂಗೆ ಆಗುತ್ತೆ ನಾನ್ ವೆಜ್ಜು. ಇನ್ನು ಅಲ್ಲಿ ಫುಡ್ಡು ಅಡ್ಜಸ್ಟ್ ಆಗ್ತಾಯಿಲ್ಲ, ಅದ್ರ ಜೊತೆ ನಾನ್ ವೆಜ್ ಇಲ್ಲ. ಸೊ ಇದ್ದಿದ್ದು ಬಾಯಿ ಹಾಳಾಗೋಗಿತ್ತು ನಮಗೆ. ಆಮೇಲೆ ಆ ವೆದರು ಜ್ವರ ಬಂದಿರಲಿಲ್ಲ, ಮೀನ್ಸ್ ಅದೇ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದು, ಬಾಡಿ ಪೇನ್ ಕಿಲ್ಲರ್ಗಳು, ಆ ವೆದರ್ದು ಎಲ್ಲದ್ರದ್ದು ಬಾಯಿ ಬೆಂಡಾಗಿಬಿಟ್ಟಿತ್ತು. ಸೊ ಪ್ರಸಾದ ಎಲ್ಲದನ್ನು ಎತ್ತಿಕ್ಬಿಡೋಣ, ಇವಾಗ ಮಾಡ್ಕೊಂಡು ತಿಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂದರೆ ಒಂದು ಶಕ್ತಿ ಬರುತ್ತೆ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಪ್ರಸಾದಕ್ಕೆ ಇಟ್ಟು ಪೂಜೆ ಮಾಡ್ಬೋದಲ್ವ ಅಂತ ಹೇಳಿಬಿಟ್ಟು ಸೊ ನಾನ್ ವೆಜ್ನು ಕೂಡ ತಂದಿದ್ದು. ಹಾಗೇನೆ ಇನ್ನು ಏನು ಗೊತ್ತಾ, ಅಲ್ಲಿದ್ದಾಗ ಏನು ತಿನ್ನಬೇಕು ಅನಿಸ್ತಿರ್ಲಿಲ್ಲ. ನಮ್ಮ ಊರಿಗೆ ಬಂದ ತಕ್ಷಣ ಹನಿ ಕೇಕ್ ತಿನ್ನಬೇಕು ಅಂತ ಆಸೆಯಾಗಿ ಆ ಹನಿ ಕೇಕ್ನು ತರಿಸ್ಕೊಂಡು ಚೆನ್ನಾಗಿ ತಿಂದಿದ್ದೆ. ಮಾತ್ರ ಹೆಂಗೆ ತಿಂದಿದ್ದೀನಿ ಅಂದರೆ ಅವತ್ತು ಚೆನ್ನಾಗಿ ತಿಂದಿದ್ದೀನಿ. ಇನ್ನು ಮಟನ್ ಚಿಕನ್ ಏನು ತಂದಿದ್ವಿ ಅದನ್ನೆಲ್ಲ ಒಬ್ಬಳೇ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ, ಬಟ್ಟೆ ವಾಶ್ ಮಾಡಿ ಎಲ್ಲ ಮಾಡೋದಕ್ಕೆ. ಸೊ ಹರೀಶ ನನಗೆ ಎಲ್ಲದೂ ಚಿಕನ್ ಮಟನ್ ಎಲ್ಲದನ್ನು ವಾಶ್ ಮಾಡ್ತಿದ್ದ. ಅವ್ನು ವಾಶ್ ಮಾಡ್ತಾ ಇರಲಿಲ್ಲ, ಅದನ್ನು ಸ್ನಾನನೇ ಮಾಡಿಸ್ತಾಯಿದ್ದ. ಉಜ್ಜಿ ತಿಕ್ಕಿ ಸೋಪೊಂದು ಹಾಕ್ಲಿಲ್ಲ ಅಷ್ಟೇ, ಬಿಟ್ಟಿದ್ದೀರಿ ಸೋಪು, ಬ್ರಷ್ ತೊಗೊಂಡು ಉಜ್ಜಿ ಸ್ನಾನ ಮಾಡಿಸ್ತಿದ್ದ. ಬಟ್ ಅವ್ನಿಗೆ ಹಾಗೆ ಚಿಕನ್ ತೊಳೆಯೋ ಹುಚ್ಚು. ಅದಕ್ಕೆ ನಾನು ತೊಳೆದು ಅಡುಗೆ ಮಾಡೋದ್ರೊಳಗೆ ಇವತ್ತೆಲ್ಲಾದರೂ ಅಡುಗೆ ಮುಗಿಯಲ್ಲ, ನೀನು ತೊಳೆದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದಾಗಿತ್ತು. ಸೊ ಹಾಗಾಗಿ ನೀನು ವಾಶ್ ಮಾಡಿಬಿಟ್ಟು ನೀನು ಹೋಗಿ ಸ್ನಾನಕ್ಕೆ
ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಹತ್ರನೇ ವಾಶ್ ಮಾಡಿಸಿದ್ದೆ. ಇನ್ನು ಎಷ್ಟು ವೆರೈಟಿ ಮಾಡಿದ್ದೆ ಅಂದರೆ ಅಲ್ಲಿಂದ ಸಾಕಾಗಿ ಬಂದ್ರೂ ಇದು ಮಟನ್ ಬಿರಿಯಾನಿ ಮಾಡಿದ್ದೆ ಫಸ್ಟಿಗೆ. ಇದು ಮಟನ್ ಬಿರಿಯಾನಿ, ಮಟನಲ್ಲಿ ಇದೇ ಐಟಮ್ ಮಾಡ್ಕೊಂಡಿದ್ದು. ಮಟನ್ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೆ. ಸ್ಪೈಸಿಯಾಗಿರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಖಾರವಾಗೇ ಹಸಿಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿ ಚಿಕನ್ ಗ್ರೇವಿ ಮಾಡಿದ್ದೆ. ಇನ್ನು ಜೊತೆಗೆ ಕಾಲು ಸೊಪ್ಪು, ನೀವು ನೋಡಿದ್ರೆ ಬಕಾಸೂರು ಅಂತ ಅಂದ್ಕೊತಾ ಇರ್ಬೋದು, ಸಾರಿ ಬಟ್ ಬಾಯಿ ಅಷ್ಟು ಕೆಟ್ಟಿತ್ತು ನಿಜಕ್ಕೂ. ಆ ನಾನ್ ವೆಜಿಟೇರಿಯನ್ ಇರೋರು ಬಿಟ್ಟಾಗ ಅದು ಆ ಕಷ್ಟ ನಿಮಗೂ ಗೊತ್ತಿರುತ್ತೆ, ನಾನ್ ವೆಜಿಟೇರಿಯನ್ ಆಗಿರೋರಿಗೆ ಎಲ್ಲರಿಗೂ ಕೂಡ. ಇನ್ನು ಜೊತೆಗೆ ಕೈಮಾ ಉಂಡೆ ಮಾಡಿದ್ದೆ, ಬಟ್ ಅದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಇಷ್ಟನ್ನೆಲ್ಲ ಮಾಡಿ ಮುಗಿಸಿ ಇಟ್ಟಿದ್ದೆ. ಹೊಟ್ಟೆ ತುಂಬ ಹಶ್ವಾಗಿತ್ತು ಮಾತ್ರ ನಮಗೂ. ಆ ಬಾಯಿ ಕೆಟ್ಟಿದ್ರಿಂದ ಸಿಕ್ಕಾಪಟ್ಟೆ ತಿನ್ನಬೇಕು ಅನಿಸಿದ್ರಿಂದ ಮಾಡಿ ಮುಗಿಸಿ ಎಲ್ಲದನ್ನು ತಿಂದಿದ್ದಾಯಿತು. ಇನ್ನು ಮನೆಯೂ ಕೂಡ ಇಷ್ಟೋ ಮಟ್ಟಕ್ಕೆ ಎಲ್ಲದನ್ನು ಕ್ಲೀನ್ ಮಾಡಿದೆ. ಬಟ್ ಇಷ್ಟೆಲ್ಲ ಮಾಡಿ ಮುಗಿಸೋದ್ರೊಳಗೆ ಸಿಕ್ಕಾಪಟ್ಟೆ ಸೆಕೆ ಅನಿಸ್ತು. ಬಟ್ಟೆಗಳೆಲ್ಲದನ್ನು ವಾಶ್ ಮಾಡಿ ತೊಗೊಂಡೋಗಿ ಟೆರೆಸ್ ಮೇಲೆ ಹಾಕ್ಬಿಟ್ಟಿದೆ. ಸೊ ಅದನ್ನೆಲ್ಲ ತಂದು ಮತ್ತೆ ಟೆರೆಸ್ ಮೇಲಿಂದ ಹಾಕಿದೆ. ಸಂಜೆ ಆಗೇ ಹೋಯಿತು, ಇವತ್ತಿನ ದಿನವೂ ಮುಗಿದೋಯ್ತು. ಇನ್ನು ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ನೀವು ಊರಿಂದ ಆಚೆ ಹೋದರೆ ನಿಮಗೂ ಇದೇ ಥರ ಫೀಲಿಂಗ್ ಬರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.